Today's topic is linking a JavaScript file. ಕನ್ನಡ CS ಕೋಡರ್ ಚಾನಲ್ಗೆ ಸ್ವಾಗತ. ನಿನ್ನೆ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಆ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಬ್ರೌಸರ್ನ ಯೂಸ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ. ಸೊ ನಾನಿವತ್ತು ನಿಮಗೆ ಡೆವಲಪರ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಮತ್ತು ವಿಜುವಲ್ ಸ್ಟುಡಿಯೋದಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ ನಾವು HTML ಫೈಲ್ನ ಕ್ರಿಯೇಟ್ ಮಾಡ್ಕೊಬೇಕು. ಇದು ಸಿಂಪಲ್ HTML ಫೈಲ್, ಜಾಸ್ತಿ ಏನಿಲ್ಲ, ಮಾಮೂಲಿ ಲೈಕ್ ಬೇಸಿಕ್ ಸ್ಟ್ರಕ್ಚರ್. ನಿಮಗೆ ಸ್ಟ್ರಕ್ಚರ್ ಗೊತ್ತಿಲ್ಲ ಅಂದರೆ ಬೇರೆ ವಿಡಿಯೋಸ್ ಮಾಡಿದ್ದೀನಿ HTML, ಸೊ ಅದನ್ನು ನೀವು ನೋಡ್ಕೊಬೋದು. ಇವಾಗ ನಾವು ಅದರಲ್ಲಿ ಲೈಕ್ ಸ್ಕ್ರಿಪ್ಟ್ ಹೇಗೆ ಬರೆಯೋದು, ಜಾವಾ ಸ್ಕ್ರಿಪ್ಟ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. HTMLಲ್ಲಿ ಜಾವಾ ಸ್ಕ್ರಿಪ್ಟ್ ಹೇಗೆ ಬರಿಬೇಕು ಅಂದರೆ ನಮಗೆ ಸ್ಕ್ರಿಪ್ಟ್ ಟ್ಯಾಗ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ ನಾವು ಕೋಡ್ನ ಬರಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಲೆಟ್ JS = ಅಮೇಜಿಂಗ್ ಅಂತ ಒಂದು ಲೈನ್ನ ಬರೆದಿದ್ದೀನಿ. ಅದಾದಮೇಲೆ ಸೆಮಿಕೋಲನ್. ಸೊ ಇದರಲ್ಲಿ ಏನಕ್ಕೆ ಸೆಮಿಕೋಲನ್ ಬೇಕು ಅಂದರೆ ಇದು ಸಿಸ್ಟಮ್ಗೆ ಇದು ಎಂಡ್ ಆಫ್ ದ ಲೈನ್ ಅಂತ ಗೊತ್ತಾಗಬೇಕು. ಇದು ಬರೆದಿದ್ರು ಓಕೆ, ಇಲ್ಲಾಂದ್ರೂ ಇಟ್ಸ್ ಫೈನ್, ಇಟ್ಸ್ ಓಕೆ, ಬಟ್ ಅದು ಅರ್ಥ ಮಾಡ್ಕೊಳ್ಳುತ್ತೆ ಇದು ಎಂಡ್ ಆಫ್ ದ ಲೈನ್ ಅಂತ. ಸೊ ನೆಕ್ಸ್ಟ್ ಬಂದು ಇಫ್ ಜಾವಾ ಸ್ಕ್ರಿಪ್ಟ್ ಈಕ್ವಲ್ಸ್ ಟು ಅಮೇಜಿಂಗ್, ಅದೇನಾದರೂ ಈಕ್ವಲ್ಸ್ ಆದರೆ ಅಲರ್ಟ್ ಮಾಡಿ ಜಾವಾ ಸ್ಕ್ರಿಪ್ಟ್ ಇಸ್ ಫನ್ ಅಂತ. ಅದಕ್ಕೋಸ್ಕರ ನಾನು ಆ ಕೋಡ್ನ ಬರೆದಿದ್ದೀನಿ. ಸೊ ನೀವು ಅದನ್ನು JS ಅಲ್ಲಿ ಏನಾದರೂ ಕೊಡ್ಬೋದು, ನಿಮ್ಮ ಇಷ್ಟ ಬಂದಿದ್ದು ವರ್ಡ್, ಬಟ್ ನಾನು ಸದ್ಯಕ್ಕೆ ಅಮೇಜಿಂಗ್ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಅಲರ್ಟ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಅಲರ್ಟ್ ಕೊಡುತ್ತೆ ಜಾವಾ ಸ್ಕ್ರಿಪ್ಟ್ ಇಸ್ ಫನ್ ಅಂತ ಪಾಪಪ್ ಮೆಸೇಜ್ ಓಪನ್ ಆಗಬೇಕು. ಈ ಕೋಡ್ನ ರನ್ ಮಾಡಿದಾಗ ನೋಡಿ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಇಸ್ ಫನ್ ಅಂತ ಪಾಪಪ್ ಆಗ್ತದೆ. ಇದೇ ನಮಗೆ ಔಟ್ಪುಟ್ ಬೇಕಾಗಿರೋದು. ಓಕೆನಾ? ಅಲ್ಲಿ ನೀವು ಏನೇ ಸೆಂಟೆನ್ಸ್ ಕೊಟ್ಟರು ಅದು ಈ ಥರ ಪಾಪಪ್ ಆಗುತ್ತೆ. ಆಫ್ಟರ್ ದಿಸ್ ಲೈಕ್ ಇದು ಮಾಮೂಲಿ HTMLದು ಪೇಜ್ ಇದು, ಅದಕ್ಕೋಸ್ಕರ ಅದನ್ನ ಓಕೆ ಕೊಟ್ಟಾಗ ಬ್ಯಾಕ್ ಟು ಸೇಮ್ ಬ್ರೌಸರ್ಗೆ ಬರುತ್ತೆ. ಇವಾಗ ನಾವು VS ಕೊಡ್ಗೋಗೋಣ. ನೋಡಿ ಇಲ್ಲಿ HTML ಕೊಟ್ಟಿದ್ದೀನಿ, ಜಾವಾ ಸ್ಕ್ರಿಪ್ಟ್ ಫಂಡಮೆಂಟಲ್ಸ್ ಅಂತ ಸೇಮ್ ಇಲ್ಲೇನು ಕೊಟ್ಟಿದ್ದೀನಿ ಅದೇ ಇಲ್ಲೂ ಕೂಡ ಡಿಸ್ಪ್ಲೇ ಆಗಿರೋದು H1 ಟ್ಯಾಗಲ್ಲಿ. ಅಷ್ಟೇ ಈಸಿ ಅಲ್ವಾ? ಹೌ ಯು ಫೆಲ್ಟ್? ಸೊ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ರಿಫ್ರೆಶ್ ಮಾಡಿದಾಗಲೂ ಹೋಲ್ ಪೇಜ್ ಲೋಡ್ ಆದಾಗ ಅದು ನಿಮಗೆ ವ್ಯಾಲ್ಯೂ ಕೊಡುತ್ತೆ. ಆವಾಗ ಪಾಪಪ್ ಕೂಡ ಮೆಸೇಜ್ ಮತ್ತೆ ರಿಪೀಟ್ ಬರುತ್ತೆ. ಓಕೆನಾ? ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್. ಸೊ ಇವಾಗ ಏನು ಮಾಡೋಣ ಅಂದರೆ ಕೋಡ್ ಎಡಿಟರ್ ಒಂದು ಸೈಡು ಮತ್ತು ಬ್ರೌಸಿಂಗ್ ಔಟ್ಪುಟ್ ನಾವು ಒಂದು ಸೈಡ್ ಇಟ್ಕೊಳ್ಳೋಣ. ಅದಾದಮೇಲೆ ನಮಗೆ ಇದು ಫೈಲ್ದೆಲ್ಲ ಬೇಕಾಗಿಲ್ಲ ಅಂತ ಅಂದಾಗ Ctrl+D ಅಂತ ಟೈಪ್ ಮಾಡಿ, ಇಲ್ಲ ಅಂತ ಅಂದರೆ ಅಲ್ಲಿ ಮೇಲೆ ಐಕಾನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಸೊ ಇವಾಗ ನಮಗೆ ಸ್ಪೇಸಸ್ ತುಂಬಾ ಇರುತ್ತೆ. ಇವಾಗ ಕೋಡಿಂಗ್ ಕೂಡ ಮಾಡ್ಬೋದು, ಇಲ್ಲೇ ಔಟ್ಪುಟ್ ಕೂಡ ಚೆಕ್ ಮಾಡ್ಕೊಬೋದು. ಸೊ ನೆಕ್ಸ್ಟು ನಾವು ಏನು ಮಾಡೋಣ ಅಂತ ಅಂದರೆ ಇವಾಗ ಒಂದು ವ್ಯಾಲ್ಯೂನ ಟೈಪ್ ಮಾಡಿದ್ದೀನಿ, ಅದು 40 + 8 + 23 - 10 ಅಂತ. ಸೊ ಇದು ಇನ್ನೊಂದು ಮ್ಯಾಜಿಕ್ ಏನಂತ ಅಂದರೆ ಇದರಲ್ಲಿ ಆಟೋಮೆಟಿಕ್ ಸ್ಪೇಸ್ನ ಕೊಟ್ಕೊಳ್ಳುತ್ತೆ ವಿಜುವಲ್ ಸ್ಟುಡಿಯೋದಲ್ಲಿ, ಯಾಕಂದರೆ ಪ್ರಿಟಿಯರ್ ಫಾರ್ಮ್ಯಾಟರ್ ಇನ್ಸ್ಟಾಲ್ ಮಾಡಿರೋದ್ರಿಂದ. ಮತ್ತು ಇವಾಗ ನಾವು ಏನಾದರೂ ಡಿಸ್ಪ್ಲೇ ಮಾಡಬೇಕು ಅಂತ ಅಂದರೆ ನಾವು console.log ಅಂತ ಟೈಪ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು console.log ಅಂತ ಕೊಟ್ಟಾಗ ಜಾವಾ ಸ್ಕ್ರಿಪ್ಟ್ಗೆ ಹೇಳುತ್ತೆ ನೀನು ಇದನ್ನು ಡಿಸ್ಪ್ಲೇ ಮಾಡಬೇಕು ಅಂತ. ಸೊ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂದರೆ ಬ್ರೌಸರಲ್ಲಿ ಕನ್ಸೋಲ್ ಅಂತ ಇರುತ್ತಲ್ಲ ಅಲ್ಲಿ ಈ ವ್ಯಾಲ್ಯೂನ ಅಂದರೆ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಏನೇ console.log ಅಂತ ಕೊಟ್ಟಾಗ ಕೂಡ ಇಲ್ಲಿ ಬ್ರೌಸರಲ್ಲಿ ಎಲ್ಲಿ ಹೋಗ್ತೀವಿ, ಕನ್ಸೋಲ್ ಹತ್ರ ಹೋಗಬೇಕು. ಕನ್ಸೋಲ್ ಹತ್ರ ಹೋದಾಗ ಅಲ್ಲಿ ಔಟ್ಪುಟ್ ನಿಮಗೆ ಎವ್ರಿ ಟೈಮ್ ರನ್ ಆದಾಗ ನಿಮಗೆ ಔಟ್ಪುಟ್ ಅಲ್ಲಿ ಶೋ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. Console is behaving like a bridge between Visual Studio and the browser. ಓಕೆ, ಸೊ ದಿಸ್ ಸ್ಕ್ರಿಪ್ಟ್ ನಾವು ಏನು ಬರ್ದಿರ್ತೀವಿ ಸ್ಕ್ರಿಪ್ಟ್ ಒಳಗಡೆ ಇದು ಬಂದು ಇನ್ಲೈನ್ ಸ್ಕ್ರಿಪ್ಟ್. ಓಕೆನಾ? ವಾಟ್ ಎವರ್ ವಿ ರೈಟ್ ಇನ್ಸೈಡ್ ದ ಸ್ಕ್ರಿಪ್ಟ್ ಟ್ಯಾಗ್ ಇಸ್ ಕಾಲ್ಡ್ ಇನ್ಲೈನ್ ಸ್ಕ್ರಿಪ್ಟ್. ಇನ್ಲೈನ್ ಜಾವಾ ಸ್ಕ್ರಿಪ್ಟಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ HTML ಫೈಲು ಮತ್ತು ಸ್ಕ್ರಿಪ್ಟು ಎಲ್ಲ ಒಂದೇ ಪೇಜಲ್ಲಿ ಇರುತ್ತೆ. ಸೊ ಇದ್ರ ಬದಲು ನಾವು ಇದನ್ನು ಸಪ್ರೇಟಾಗಿ ಒಂದು ಫೈಲ್ನ ಕ್ರಿಯೇಟ್ ಮಾಡಿ, ಲೈಕ್ ಇವಾಗ ನೋಡಿ ನ್ಯೂ ಫೈಲ್ ಅಂತ ಕ್ಲಿಕ್ ಮಾಡಿ ಅಲ್ಲಿ script.js ಅಂತ ಒಂದು ಎಕ್ಸ್ಟೆನ್ಷನ್, ಅದು ಬಂದು ಜಾವಾ ಸ್ಕ್ರಿಪ್ಟ್ ಅಂತ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಅಂತ ಹಾಕ್ಬಿಟ್ಟು ಇವಾಗ ನಾವು ಏನು ಕೋಡ್ ಬರೆದಿರ್ತೀವಿ HTMLಲ್ಲಿ ಅದನ್ನು ಕಾಪಿ ಮಾಡ್ಕೊಳ್ಳಿ. ಈ ಕೋಡ್ನ ಕಾಪಿ ಮಾಡಿಕೊಂಡು ಜಾವಾ ಸ್ಕ್ರಿಪ್ಟ್ ಫೈಲ್ಗೆ ಹಾಕಬೇಕು.
ಇಲ್ಲಿ ಪೇಸ್ಟ್ ಮಾಡಿದ ಮೇಲೂ ಕೂಡ ನೋಡಿ ಜಾವಾ ಸ್ಕ್ರಿಪ್ಟ್ ಕೋಡ್ ಎಷ್ಟು ಚೆನ್ನಾಗಿ ಫಾರ್ಮ್ಯಾಟ್ ಆಗಿದೆ ಅಲ್ವಾ. ಸೊ ಇದು ಆಟೋಮೆಟಿಕಲಿ ಫಾರ್ಮ್ಯಾಟ್ ಆಗುತ್ತೆ. ಅದು ಪ್ರಿಟಿಯರ್ ಅಂತ ಒಂದು ಫಾರ್ಮ್ಯಾಟ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಫಾರ್ಮ್ಯಾಟ್ ಆಗುತ್ತೆ. ಸೊ ನಾವಿವಾಗ HTML ಈ ಥರ ಇದೆ, ಕೋಡ್ನ ಬೇಕಾಗಿಲ್ಲ ಬಿಕಾಸ್ ನಾವು ಹೊಸ ಫೈಲ್ನ ಕ್ರಿಯೇಟ್ ಮಾಡಿ ಅಲ್ಲಿ ಕೋಡ್ನ ಪೇಸ್ಟ್ ಮಾಡಾಯಿತು. ಸೊ ನಾವಿವಾಗ ಏನು ಮಾಡಬೇಕು, ಇವಾಗ ಜಾವಾ ಸ್ಕ್ರಿಪ್ಟ್ನ ಹೆಂಗೆ ಲಿಂಕ್ ಮಾಡಬೇಕು, ಫಸ್ಟ್ ನಾವು ರನ್ ಮಾಡಿ ನೋಡೋಣ ಲಿಂಕ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾವಿವಾಗ ರನ್ ಮಾಡಿದಾಗ ಜಸ್ಟ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಏನು HTML ಇದೆ ಅದನ್ನು ಮಾತ್ರ ಅಲ್ಲಿ ಬರ್ತದೆ. ಯಾಕೆ ಅಂದರೆ ನಾವು ಜಾವಾ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಿರ್ತೀವಿ ಬಟ್ ಲಿಂಕ್ ಮಾಡಿಲ್ಲ, ಹೌದಾ. ಸೊ ನಾವಿವಾಗ ಲಿಂಕ್ ಮಾಡಿದ್ರೆ ಮಾತ್ರ ಜಾವಾ ಸ್ಕ್ರಿಪ್ಟ್ ಕೋಡ್ ರನ್ ಆಗೋದು. ಸೊ ಹೇಗೆ ಕೋಡ್ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ. ಕ್ಲೋಸಿಂಗ್ ಬಾಡಿ ಟ್ಯಾಗ್ ಮೇಲ್ಗಡೆ ನಾವು ಸ್ಕ್ರಿಪ್ಟ್ ಟ್ಯಾಗ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಸ್ಕ್ರಿಪ್ಟ್ ಅಂತ ಟೈಪ್ ಮಾಡಿ ಆ್ಯಂಡ್ ಆ ಕೋಡ್ನ ಮತ್ತೆ ಬರೆಯೋಂಗಿಲ್ಲ ಇಲ್ಲಿ ಸ್ಕ್ರಿಪ್ಟು ಒಳಗಡೆ. ನಾವೇನು ಮಾಡ್ತೀವಿ ಅದ್ರ ಬದಲು ಸ್ಕ್ರಿಪ್ಟ್ದು ಫಸ್ಟ್ ಟ್ಯಾಗ್ ಇದೆಯಲ್ಲ ಅಲ್ಲಿಗೆ, ಅಂದರೆ ಸ್ಟಾರ್ಟಿಂಗ್ ಟ್ಯಾಗ್ ಅಲ್ಲಿ ಸೋರ್ಸ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವು ಅಲ್ಲಿ ಏನು ಫೈಲ್ ನೇಮ್ನ ಸ್ಪೆಸಿಫೈ ಮಾಡಿರ್ತೀವಿ ಆ ಫೈಲ್ ನೇಮ್ನ ಇಲ್ಲಿ ಬರಿಬೇಕಾಗುತ್ತೆ. ಬಿಕಾಸ್ ನಾವು ಈ ಫೈಲ್ನ ಸೇಮ್ ಫೋಲ್ಡರಲ್ಲಿ ಇಟ್ಕೊಂಡಿರ್ತೀವಿ. ಸೊ ಒಂದೇ ಫೋಲ್ಡರಲ್ಲಿ HTML ಫೈಲು ಮತ್ತು ಜಾವಾ ಸ್ಕ್ರಿಪ್ಟ್ ಫೈಲ್ ಎರಡೂ ಇರುತ್ತೆ. ಅದರಿಂದ ನಾವು ಜಸ್ಟ್ ಅಲ್ಲಿ ಏನಿರುತ್ತೆ ಆ ನೇಮ್ನ ಕೊಟ್ಟರೆ ಸಾಕು. ಇಲ್ಲಾಂದರೆ ಫೋಲ್ಡರ್ ಏನಾದರೂ ಇದ್ದರೆ ಫೋಲ್ಡರ್ನ ಮೆನ್ಷನ್ ಮಾಡೋಕ್ಕಾಗುತ್ತೆ. ಇಲ್ಲಿ ಫೋಲ್ಡರ್ ಏನು ಅವಶ್ಯಕತೆ ಇಲ್ಲ, ಸೇಮ್ ಫೋಲ್ಡರ್ ಇರೋದ್ರಿಂದ ಅದೇ ಫೈಲ್ ನೇಮ್ನ ಟೈಪ್ ಮಾಡಿ. ಇವಾಗ ನೋಡಿ ಜಾವಾ ಸ್ಕ್ರಿಪ್ಟ್ ರನ್ ಆಗ್ತಿದೆ. ಸೊ ಈ ಮೆಥಡ್ನ, ಈ ವೇ ಆಫ್ ಲಿಂಕಿಂಗ್ ಏನಂತ ಕರೀತಾರೆ ಅಂದರೆ ಎಕ್ಸ್ಟರ್ನಲ್ ಜಾವಾ ಸ್ಕ್ರಿಪ್ಟ್ ಫೈಲ್. ಸೊ ಇದೇನು ಮಾಡ್ತೀವಿ ಅಂದರೆ ಒಂದು ಫೈಲ್ನ ಕ್ರಿಯೇಟ್ ಮಾಡಿ ಅಲ್ಲಿ ಕೋಡ್ನ ಬರೆದು ಆ ಕೋಡ್ನ HTML ಫೈಲ್ಗೆ ಲಿಂಕ್ ಮಾಡೋದೇ ಜಾವಾ ಸ್ಕ್ರಿಪ್ಟ್ ಫೈಲ್. ಅಥವಾ ಸ್ಕ್ರಿಪ್ಟ್ ಒಳಗಡೆನೆ ನಾವು ಕೋಡ್ನ ಬರಿತೀವಿ ಅಂದರೆ ಅದು ಇನ್ಲೈನ್ ಜಾವಾ ಸ್ಕ್ರಿಪ್ಟ್ ಫೈಲ್. ಸೊ ಇವಾಗ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ 2 ways ಕೂಡ. ಆ್ಯಂಡ್ ಇನ್ನು ಮುಂದೆ ನಾವು ಇದೇ ಥರ ಪ್ರೋಗ್ರಾಮ್ಸ್ನ ಮಾಡ್ಕೊಂಡು ಹೋಗೋದು. ಆ್ಯಂಡ್ ನಿಮಗೆ ಇವಾಗ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಿರಬೇಕು. ಆ್ಯಂಡ್ ವಿಜುವಲ್ ಸ್ಟುಡಿಯೋದಲ್ಲಿ ಯಾವ ಎಕ್ಸ್ಟೆನ್ಷನಲ್ಲಿ ಏನನ್ನ ಸೇವ್ ಮಾಡಬೇಕು ಅದು ಕೂಡ ಗೊತ್ತಿರಬೇಕು. ಆ್ಯಂಡ್ ವೇಸ್ ಆಫ್ ಲಿಂಕಿಂಗ್ ಜಾವಾ ಸ್ಕ್ರಿಪ್ಟ್ ಫೈಲ್. ಓಕೆನಾ. ಸೊ ನಿಮಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಅರ್ಥ ಆಯಿತು ಅಂತ. ಇನ್ ಕೇಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಅದು ಕೂಡ ಡೌಟ್ನ ಮೆನ್ಷನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಇವಾಗ HTML ಫೈಲ್ ಅವಶ್ಯಕತೆ ಇಲ್ಲ. ಬಿಕಾಸ್ ಒನ್ಸ್ ವಿ ಹ್ಯಾವ್ ರನ್ ದಿಸ್ ಫೈಲ್ ಎಲ್ಲ ಕೋಡ್ನು ನಾವು ಜಾವಾ ಸ್ಕ್ರಿಪ್ಟ್ ಫೈಲ್ ಒಳಗಡೆನೆ ಬರಿತೀವಿ. ಅದರಿಂದ ಅದು ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಈವನ್ ಬಿಗಿನರ್ಸ್ ಕ್ಯಾನ್ ರೈಟ್ ದ ಕೋಡ್ ಅಲ್ವಾ. ನೆಕ್ಸ್ಟ್ ನಾವು ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.